ಹೆಲೋ ಗಾಯ್ಸ್, ವೆಲ್ಕಮ್ ಟು ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ಎಪಿಸೋಡ್ 6 ಆ್ಯಂಡ್ 7 ನೋಡಿದ್ರಲ್ವಾ. ಈಗ ಎಪಿಸೋಡ್ 8 ಆ್ಯಂಡ್ 9 ನೋಡೋಣ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಸಾಸ್ಕೆಗೆ ಅರ್ಥ ಆಗುತ್ತೆ ನಮ್ಮ ಕಕಾಶಿ ಸೆನ್ಸೈ ಯಾವ ರೇಂಜ್ಗೆ ಪವರ್ಫುಲ್ ಅಂತ. ಹಾಗೆ ನಮ್ಮ ವಿಲನ್ ಜಾಬುಜಾ ಕೂಡ ಯಾವ ರೇಂಜ್ಗೆ ಪವರ್ಫುಲ್ ಅಂತ. ಕಕಾಶಿ ತನ್ನ ಕಾಪಿ ಟೆಕ್ನಿಕ್ನ ಯೂಸ್ ಮಾಡಿ ಫೈಟ್ ಮಾಡ್ತಿರ್ತಾನೆ. ಫೈಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ, ನೀವು ಒಂದು ಸಲ ಚೆಕ್ ಮಾಡಿ. ಇಬ್ಬರೂ ಕೂಡ ತಮ್ಮ ಕ್ಲೋನ್ಸ್ನ ಯೂಸ್ ಮಾಡಿ ಫೈಟ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ವಾಟರ್ ಪ್ರಿಸನ್ ಜುಟ್ಸು ಯೂಸ್ ಮಾಡಿ ನಮ್ಮ ಕಕಾಶಿನ ಲಾಕ್ ಮಾಡ್ತಾನೆ ನಮ್ಮ ಜಾಬುಜಾ. ಅಂದರೆ ಒಂದು ವಾಟರ್ ಜೈಲ್ ರೀತಿ. ಆ ಟೈಮಲ್ಲೇ ಒಂದು ಕ್ಲೋನ್ ಯೂಸ್ ಮಾಡ್ತಾನೆ ನಮ್ಮ ನರುಟೋ ಟೀಮ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ. ಅದೇ ಟೈಮಲ್ಲಿ ನರುಟೋ ಗಡಗಡ ಅಂತ ನಡುಗ್ತಾ ಇರ್ತಾನೆ ಭಯದಿಂದ. ನಮ್ಮ ಸಾಸ್ಕೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಆಗೋಲ್ಲ, ಫೈಟ್ ಮಾಡೋಣ ಅಂತ ಥಿಂಕ್ ಮಾಡ್ತಿರ್ತಾನೆ ಆ್ಯಂಡ್ ಅಟ್ಯಾಕು ಮಾಡ್ತಾನೆ. ಬಟ್ ಒಂದೇ ಏಟಿಗೆ ಸೈಡಿಗೆ ಹೋಗ್ತಾನೆ. ಆಗ ಜಾಬುಜಾ ನಮ್ಮ ನರುಟೋ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ. ನಮ್ಮ ಹುಡುಗ ಭಯದಿಂದ ಗಡಗಡ ಅಂತ ನಡುಗ್ತಾ ಇರ್ತಾನೆ. ಆಗ ಅಲ್ಲಿಂದ ಓಡಿ ಹೋಗೋಣ ಅಂತ ಟ್ರೈ ಮಾಡ್ತಾನೆ. ಬಟ್ ಅವನಿಗೆ ಅವನ ಶಬ್ದ ಜ್ಞಾಪಕ ಬರುತ್ತೆ, ಲಾಸ್ಟ್ ಎಪಿಸೋಡಲ್ಲಿ ಮಾಡಿದ್ನಲ್ವಾ. ಈಗ ನರುಟೋ ಹೇಳ್ತಾನೆ, ಸಾವಲ್ಲೂ ನಾನು ಸೋಲನ್ನು ಒಪ್ಪಿಕೊಳ್ಳಲ್ಲ, ನಾನು ಒಕ್ಕೋಗೆ ಹಾಗೇ ಆಗ್ತೀನಿ ಅಂತ. ಈಗ ಫೈಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಾಸ್ಕೆ ಮತ್ತು ಸಾಕುರ ಟೀಮ್ ಆಗಿ ರೆಡಿ ಆಗ್ತಾರೆ. ನಮ್ಮ ನರುಟೋ ಮಲ್ಟಿ ಶಾಡೋ ಕ್ಲೋನ್ ಜುಟ್ಸು ಯೂಸ್ ಮಾಡಿ ಫೈಟ್ ಮಾಡೋಕ್ಕೆ ರೆಡಿ ಆಗ್ತಾನೆ. ಬಟ್ ಜಾಬುಜಾ ಅದಕ್ಕೆಲ್ಲ ತಿರುಗೇಟ್ ಕೊಡ್ತಿರ್ತಾನೆ. ಇದೇ ಟೈಮಲ್ಲಿ ನಮ್ಮ ನರುಟೋ ಒಂದು ಐಡಿಯಾ ಮಾಡ್ತಾನೆ. ತನ್ನ ಬ್ಯಾಗಿಂದ ಒಂದು ಕತ್ತಿನ ತೆಗೆದು ಸಾಸ್ಕೆಗೆ ಕೊಡ್ತಾನೆ. ಅದನ್ನು ಸಾಸ್ಕೆ ಜಾಬುಜಾ ಕಡೆ ಎಸಿತಾನೆ. ಬಟ್ ಜಾಬುಜಾ ಅದನ್ನು ಹಿಡಿದುಕೊಂಡು ಹೇಳ್ತಾನೆ, ಇದೆಲ್ಲ ನನ್ನ ಏನೂ ಮಾಡಲ್ಲ ಅಂತ. ಬಟ್ ಅದರ ಕೆಳಗಡೆ ಅಂದರೆ ಕತ್ತಿ ಕೆಳಗಡೆ ಇನ್ನೊಂದು ಕತ್ತಿ ಬರ್ತಾ ಇರುತ್ತೆ. ಅದನ್ನು ನೋಡಿ ಜಾಬುಜಾ ಶಾಕ್ ಆಗ್ತಾನೆ. ಬಟ್ ಅದರಿಂದ ಅವನು ತಪ್ಪಿಸ್ಕೊಳ್ತಾನೆ. ಮತ್ತೆ ನಮ್ಮ ಜಾಬುಜಾಗೆ ಇನ್ನೊಂದು ಶಾಕ್ ಇರುತ್ತೆ. ಏನಂದರೆ ಆ ಕತ್ತಿಯಿಂದ ನಮ್ಮ ನರುಟೋ ಟ್ರಾನ್ಸ್ಫಾರ್ಮ್ ಆಗಿ ಅವನ ಕಡೆಗೆ ಒಂದು ಕತ್ತಿನ ಎಸಿತಾನೆ. ನರುಟೋ ಸೀಸನಲ್ಲೇ ಈ ಎಪಿಸೋಡ್ ನಂಬರ್ 8 ಬಂದು ಒನ್ ಆಫ್ ದ ಗ್ರೇಟೆಸ್ಟ್ ಎಪಿಸೋಡ್ ಅಂತ ಹೇಳ್ಬೋದು. ನರುಟೋ ತನ್ನ ಜೀವನದಲ್ಲಿ ಯಾವುದೇ ರೀತಿಯಾದ ಕಷ್ಟಗಳು ಬಂದರೂ ಕೂಡ ಸೋಲನ್ನು ಒಪ್ಕೊಳ್ಬಾರ್ದು ಅಂತ ಈ ಎಪಿಸೋಡಲ್ಲಿ ತೀರ್ಮಾನ ಮಾಡ್ತಾನೆ. ಅದೇ ರೀತಿ ಕೂಡ ಅವನು ಮುಂದುವರೆದುಕೊಂಡು ಹೋಗ್ತಾನೆ. ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವನು ತನ್ನ ಸೋಲನ್ನು ಒಪ್ಕೊಳ್ಳೋದಿಲ್ಲ. ನೀವು ಅಷ್ಟೇ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಸೋಲನ್ನು ಒಪ್ಕೊಳ್ಬಾರ್ದು ಅಂತ ಇದರಿಂದ ತಿಳ್ಕೋಬೇಕು. ಈ ಎಪಿಸೋಡ್ನ ನೀವು ನೋಡಬೇಕು ಅಂದರೆ ಆ್ಯನಿವಾಚ್ ಅಂತ ಒಂದು ವೆಬ್ಸೈಟ್ ಇದೆ, ಅಥವಾ 9 ಆ್ಯನಿಮೆ ಅಂತ ಒಂದು ವೆಬ್ಸೈಟ್ ಇದೆ. ಡೂ ಚೆಕ್ ಇಟ್ ಗೈಸ್. ಎಪಿಸೋಡ್ 9 ಸ್ಟಾರ್ಟಿಂಗಲ್ಲಿ ನಮ್ಮ ನರುಟೋ ಕತ್ತಿನ ಜಾಬುಜಾ ಕಡೆ ಎಸಿತಾನಲ್ವಾ. ಅದಕ್ಕೆ ಕೋಪ ಮಾಡಿಕೊಂಡು ನಮ್ಮ ಜಾಬುಜಾ ನಿನ್ನ ಕೊಲ್ಲದೆ ಬಿಡಲ್ಲ ಅಂತ ನರುಟೋ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ಅದೇ ಟೈಮ್ಗೆ ನಮ್ಮ ಕಕಾಶಿ ಸೆನ್ಸೈ ರಿಲೀಸ್ ಆಗಿರ್ತಾರೆ ಆ್ಯಂಡ್ ಹೇಳ್ತಾರೆ, ಇದು ಒಂದು ಎಕ್ಸಲೆಂಟ್ ಐಡಿಯಾ ನರುಟೋ ಅಂತ. ಅದು ಏನಂದರೆ ನರುಟೋನ ಒಂದು ಕ್ಲೋನ್ ಕತ್ತಿಯಾಗಿ ಚೇಂಜ್ ಆಗಿರುತ್ತೆ. ಅದನ್ನು ನಮ್ಮ ನರುಟೋ ಬ್ಯಾಗ್ ಒಳಗಡೆ ಬಚ್ಚಿಟ್ಟಿರ್ತಾನೆ. ಯಾಕೆ ಅಂದರೆ ನರುಟೋನ ಐಡಿಯಾ ಜಾಬುಜಾಗೆ ಗೊತ್ತಾಗಬಾರ್ದಲ್ವಾ. ಹಾಗೆ ಒಂದು ಕತ್ತಿ ಕೆಳಗಡೆ ಮತ್ತೊಂದು ಕತ್ತಿನ ಬಚ್ಚಿಟ್ಟು ಸಾಸ್ಕೆಗೆ ಎಸಿತಾನೆ. ಸಾಸ್ಕೆ ತನ್ನ ಮೊದಲನೇ ಕತ್ತಿನ ಜಾಬುಜಾ ಮೇಲೆ ಪ್ರಯೋಗ ಮಾಡ್ತಾನೆ. ಬಟ್ ಅದನ್ನು ನಮ್ಮ ಜಾಬುಜಾ ತಡೆದು ಹಿಡ್ಕೊಬಿಡ್ತಾನೆ. ಇದೇ ಟೈಮಲ್ಲಿ ಮತ್ತೊಂದು ಕತ್ತಿ ಅದರ ಶಾಡೋ ಆಗಿ ಬಂದು ನಮ್ಮ ಕಕಾಶಿ ಸೆನ್ಸೈನ ರಿಲೀಸ್ ಮಾಡಿಬಿಡುತ್ತೆ. ಇದೇ ನಮ್ಮ ನರುಟೋ ಮಾಡಿದ ಒಂದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ಹುಡುಗರಿಗೆ ಗೊತ್ತು ಅವ್ರ ಕೈಯಲ್ಲಿ ಜಾಬುಜಾನ ಸೋಲ್ಸೋಕ್ಕಾಗೋದಿಲ್ಲ ಅಂತ. ಸೊ ಅದರಿಂದ ಅವರು ಕಕಾಶಿ ಸೆನ್ಸೈನ ರಿಲೀಸ್ ಮಾಡ್ತಾರೆ. ಆಗ ಸಾಕುರಾಗೆ ಗೊತ್ತಾಗುತ್ತೆ ಟೀಮ್ ವರ್ಕ್ ಅಂದರೆ ಏನು ಅಂತ. ಇವರು 3 ಜನನೂ ಸೇರಿ ಏನು ಮಾಡ್ತಾರೆ ಅನ್ನೋದು ಟೀಮ್ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಕಾಶಿ ರಿಲೀಸ್ ಆದ ತಕ್ಷಣ ತನ್ನ ಶರಿಂಗನ್ನು ಯೂಸ್ ಮಾಡ್ತಾನೆ. ಈ ಶರಿಂಗನ್ನಿಂದ ಏನು ಉಪಯೋಗ ಅಂದರೆ ನಮ್ಮ ಅಪೋಸಿಷನ್ ಅವರು ಏನೇ ಟೆಕ್ನಿಕ್ ಮಾಡಿದ್ರು ಅದನ್ನು ನಾವು ಕಾಪಿ ಮಾಡ್ಕೋಬೋದು. ಆ ರೀತಿ ಯಾವುದೇ ರೀತಿ ಟೆಕ್ನಿಕ್ನ ನಮ್ಮ ಅಪೋಸಿಷನ್ ಅವರು ಯೂಸ್ ಮಾಡಿದ್ರೆ ನಾವು ಸೇಮ್ ಅದೇ ಟೆಕ್ನಿಕ್ನ ಸಹ ನಾವು ಯೂಸ್ ಮಾಡ್ಬೋದು. ಸೊ ಆಗ ನಮ್ಮ ಜಾಬುಜಾ ಯೂಸ್ ಮಾಡಿದ ಟೆಕ್ನಿಕ್ನೇ ನಮ್ಮ ಕಕಾಶಿ ಯೂಸ್ ಮಾಡಿ ನಮ್ಮ ಜಾಬುಜಾನ ಸೋಲ್ಸೋಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ನಡೀತಾ ಇರೋ ಫೈಟ್ನೆಲ್ಲ ಮರದ ಮೇಲೆ ನಿಂತು ಯಾರೋ ಒಬ್ಬ ಹುಡುಗಿ ಗಮನಿಸ್ತಾ ಇರ್ತಾಳೆ. ಇದೇ ಟೈಮಲ್ಲಿ ನಮ್ಮ ಕಕಾಶಿ ಸೆನ್ಸೈ ಇಲ್ಯೂಷನ್ ಜುಟ್ಸು ಯೂಸ್ ಮಾಡಿ ನಮ್ಮ ಜಾಬುಜಾನ ಯಾಮಾರಿಸಿ ವಾಟರ್ ಸ್ಟೈಲ್ ಯೂಸ್ ಮಾಡಿ ಅಟ್ಯಾಕ್ ಮಾಡ್ತಾರೆ. ಆಗ ಜಾಬುಜಾ ಆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಥಿಂಕ್ ಮಾಡ್ತಾನೆ, ಇದೆಲ್ಲ ಹೇಗೆ ಸಾಧ್ಯ, ನಾನು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ವಾಟರ್ ಸ್ಟೈಲ್ ಜುಟ್ಸುನ ಕಕಾಶಿ ನನಗಿಂತ ಮೊದಲೇ ಹೇಗೆ ಮಾಡಿದ್ರು, ಅವರಿಗೆ ಫ್ಯೂಚರ್ ಏನಾದರೂ ಗೊತ್ತೋ ಅಥವಾ ನನ್ನ ಮೈಂಡ್ ಏನಾದರೂ ರೀಡ್ ಮಾಡಿದ್ರಾ ಅಂತ ನಮ್ಮ ಜಾಬುಜಾ ಆಶ್ಚರ್ಯ ಪಡ್ತಾನೆ. ಇದೆಲ್ಲ ನಡೀತಾ ಇರೋವಾಗೇ 3 ಕತ್ತಿಗಳನ್ನು ಬಿಟ್ಟು ನಮ್ಮ ಜಾಬುಜಾನ ಕಕಾಶಿ ಸೆನ್ಸೈ ಲಾಕ್ ಮಾಡ್ತಾರೆ ಮತ್ತು ಹೇಳ್ತಾರೆ, ಇದೇ ನಿನ್ನ ಕೊನೆ ಫೈಟ್ ಅಂತ. ಇದೇ ಟೈಮಲ್ಲಿ ಬೇರೆ ಕಡೆಯಿಂದ 2 ಬಾಣಗಳು ಬಂದು ನಮ್ಮ ಜಾಬುಜಾ ಕತ್ತನ್ನು ಸೀಳುತ್ತೆ. ನಮ್ಮ ಟೀಮ್ ನರುಟೋ ಶಾಕಲ್ಲಿರ್ತಾರೆ ಏನಾಯಿತು ಅಂತ. ಆಗ ಅಲ್ಲಿಗೆ ಒಬ್ಬ ಹುಡುಗಿ ಬರ್ತಾಳೆ. ಅಂದು ಹೇಳ್ತಾಳೆ, ಹೌದು ಇದೇ ಇವನ ಲಾಸ್ಟ್ ಬ್ಯಾಟಲ್ ಅಂತ. ಆಗ ಕಕಾಶಿ ಅವಳು ಧರಿಸಿದ್ದ ಬಟ್ಟೆ ಮತ್ತು ಮಾಸ್ಕನ್ನು ನೋಡಿ, ನೀನು ಟ್ರ್ಯಾಕರ್ ನಿಂಜಾ ಆಫ್ ಹಿಡನ್ ಮಿಸ್ಟ್ ವಿಲೇಜ್ ಅಂತ ಕೇಳ್ತಾನೆ. ಅವಳು ಹೌದು ಅಂತ ಹೇಳ್ತಾಳೆ. ಕಕಾಶಿ ಜಾಬುಜಾ ಬಾಡಿ ಚೆಕ್ ಮಾಡಿದಾಗ ಅವನು ಡೆತ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ತಾನೆ. ಟ್ರ್ಯಾಕರ್ ನಿಂಜಾ ಅಂದರೆ ಏನು ಅಂದರೆ, ಯಾರಾದರೂ ಒಂದು ಊರಲ್ಲಿ ರೋಗ್ ನಿಂಜಾ ಆಗಿ ಕನ್ವರ್ಟ್ ಆಗಿರ್ತಾರಲ್ವ, ಅಂದರೆ ಸ್ವಲ್ಪ ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಕನ್ವರ್ಟ್ ಆಗಿರ್ತಾರಲ್ವ, ಅವ್ರನ್ನ ಫಾಲೋ ಮಾಡಿಕೊಂಡು ಅವರ ಊರಿನ ಸೀಕ್ರೆಟ್ಸ್ನ ಬೇರೆ ಯಾರಿಗೂ ತಿಳಿಸದೇ ಇರೋ ರೀತಿ ಅದನ್ನು ನೋಡ್ಕೊಳ್ಳೋರನ್ನೇ ಟ್ರ್ಯಾಕರ್ ನಿಂಜಾ ಅಂತ ಕರೀತಾರೆ. ಆಗ ನರುಟೋಗೆ ಅವಳನ್ನು ನೋಡಿ ಕೋಪ ಬರುತ್ತೆ. ಯಾಕಂದರೆ ನರುಟೋ ಟೀಮ್ ಅಲ್ಲಿ ಫೈಟ್ ಮಾಡ್ತಿರ್ತಾರೆ ಅಲ್ವಾ. ಸೆಂಟ್ರಲ್ ಬಂದು ಅವಳು 3 ಬಾಣ ಬಿಟ್ಟು ನಮ್ಮ ಜಾಬುಜಾನ ಸಾಯಿಸಿಬಿಡ್ತಾಳೆ.
ಅದಕ್ಕೆ ನಮ್ಮ ನರುಟೋಗೆ ಕೋಪ ಬರುತ್ತೆ, ಏನಿದು ಈ ರೀತಿ ಮಾಡಿಬಿಟ್ಲಲ್ಲ ಇವಳು ಅಂತ. ಆಗ ಅಲ್ಲಿ ಬಂದ ಹಿಡನ್ ಮಿಸ್ಟ್ ವಿಲೇಜ್ನ ಹುಡುಗಿ ಆ ಡೆಡ್ ಬಾಡಿ ನಮ್ಮ ವಿಲೇಜ್ಗೆ ಸೇರಿದ್ದು ಅಂತ ಆ ಡೆಡ್ ಬಾಡಿನ ಅಲ್ಲಿಂದ ತಗೊಂಡು ಹೊರಟೋಗ್ತಾಳೆ. ಇದನ್ನೆಲ್ಲ ನೋಡಿದ ನಮ್ಮ ನರುಟೋ ಕೋಪದಲ್ಲೇ ಇರ್ತಾನೆ. ಆಗ ಕಕಾಶಿ ನರುಟೋನ ಕೂಲ್ ಮಾಡಿ, ಈ ಭೂಮಿ ಮೇಲೆ ವಯಸ್ಸಿಗೆ ಸಂಬಂಧವಿಲ್ಲದೆ ಎಷ್ಟೋ ಜನ ನಮಗಿಂತ ಬಲಶಾಲಿಗಳಿದ್ದಾರೆ, ಕೆಟ್ಟವರು ಇದ್ದಾರೆ, ಅವ್ರ ಜೊತೆ ನೀನು ಹೋರಾಡೋಕ್ಕೆ ರೆಡಿಯಾಗಿರಬೇಕು ಅಂತ ಹೇಳಿ, ನಮ್ಮ ಮಿಷನ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಇಲ್ಲಿರೋ ಬ್ರಿಡ್ಜ್ ಬಿಲ್ಡರ್ನ ಅವರ ಊರು ತಲುಪಿಸೋಣ ನಡೀರಿ ಅಂತ ಮುಂದೆ ಹೋಗ್ತಾರೆ. ಆದರೆ ಕಕಾಶಿ ಅಲ್ಲೇ ತಲೆ ಸುತ್ತಿ ಬಿದ್ದೋಗ್ತಾರೆ. ಅದು ಏನು ಏಕೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು ಗೈಸ್.